ಸೊಸೆ 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 ಅದರ ಮೊಟ್ಟ ಮೊದಲನೇ ಕಂತು ನಾನು ನಾಳೆ ಕಟ್ತಾ ಇದ್ದೀನಿ. ಗುಡ್ ನೈಟ್. ಏನು ಆಗ್ಲೇಬೇಕು ಅಂದೆ. ಏನಾಗ್ಬೇಕು? ಒಂದ್ ನಿಮಿಷ ಇರು. ಅಲ್ಲ, ಲೈಟ್ ಯಾಕೆ ಆಫ್ ಮಾಡಿದ್ರಿ? ಗಾಯತ್ರಿ, ನೀನ್ ಕಣ್ ಮುಚ್ಕೊ, ನಾನು ಹೇಳ್ತೀನಿ. ಮೊದ್ಲೇ ಕತ್ಲಿದೆ, ಅದ್ರಲ್ಲಿ ಕಣ್ಬೇರೆ ಮುಚ್ಕೋಬೇಕಾ? ಗಾಯತ್ರಿ, ಇಟ್ಸ್ ಮೈ ಆರ್ಡರ್, ಪ್ಲೀಸ್ ಕಣ್ ಮುಚ್ಕೋ. ಸರಿ, ಮುಚ್ಚಿದೆ. ಗುಡ್ ಗರ್ಲ್. ಲೈಟ್ ಯಾಕೆ ಆಫ್ ಮಾಡ್ದ? ನಾನು ಅಪ್ಪನ ಜೊತೆ ಮಾತಾಡಿದ್ದೇನಾದ್ರೂ ಕೇಳಿಸ್ಕೊಂಡ್ಬಿಟ್ನಾ? ಆಯ್ತಾ? ಇರು ಗಾಯತ್ರಿ. ಕಣ್ಬಿಡು. ಏನು? ಇದೆಲ್ಲ ಏನಕ್ಕೆ? ತಗೋ, ಮೊದ್ಲು ಕೇಕ್ ಕಟ್ ಮಾಡು. ಅಲ್ಲ, ಏನ್ ವಿಷಯ? ಗಾಯತ್ರಿ, ಮೊದ್ಲು ಕೇಕ್ ಕಟ್ ಮಾಡು, ಹೇಳ್ತೀನಿ ಬಾ. ಗಾಯತ್ರಿ, ವಿಷಯ ಏನ್ ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಗಾಯತ್ರಿ, ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್. ಇವತ್ತು ನಮ್ಮ ಮದುವೆ ಆಗಿ 100 ದಿನ ಆಯ್ತು. 100 ಡೇಸ್, ಸೆಂಚುರಿ, ಅದ್ರ ಸೆಲೆಬ್ರೇಷನ್. ಹ್ಯಾಪಿ ಅಲ್ವಾ? ಗಾಯತ್ರಿ, ಗಂಡ ಹೆಂಡತಿ ಹೆಸರಲ್ಲಿ 100 ದಿನ ಕಳೆದ್ರು ಇವತ್ತಿಗೂ ನಾವು ಬರೀ ಫ್ರೆಂಡ್ಸ್ ಆಗಿ ಉಳಿದಿದ್ದೀವಿ. ಸಂಸಾರ ಶುರು ಆಗಿದೆ, ಸಂಬಂಧ ಇಲ್ಲ. ಮನಸ್ಸುಗಳು ಬೆರೆತಾಗಿದೆ, ದೇಹ ಇನ್ನೂ ಕಾಯ್ತಾನೆ ಇದೆ. ಈ ರೂಮಿನ ಆಚೆ ಕಡೆ ನಾವಿಬ್ರು ಸುಖ ಸಂತೋಷದಲ್ಲಿರೋ ದಂಪತಿಗಳು. ಈ ರೂಮಿನ ಒಳಗಡೆ ಸುಖಾನೇ ಕಾಲಿಟ್ಟಿಲ್ಲ. ಸೊ ಇಲ್ಲಿ ತನಕ ಏನ್ ನಡೆದಿಲ್ವೋ ಅದು ನಡೆಯೋದಕ್ಕೆ ಇವತ್ತು ಶುಭ ಮುಹೂರ್ತ. ಮದ್ವೆ ಮನೆ ಸಿನಿಮಾ ಮುಗೀತು, ಹೊಸ ಜೀವನ ಸಿನಿಮಾ ನೋಡ್ತಾ ಇದ್ದೀವಿ. ಈಗ ನೋಡ್ಬೇಕಾಗಿರೋದು ಅಚ್ಚ ಹೊಸ ಸಿನಿಮಾ. ಒಂದಾಗೋಣಪ್ಪ. ನೀವ್ ಯಾವಾಗ್ಲೂ ಇದನ್ನೇ ಯೋಚನೆ ಮಾಡ್ತೀರಪ್ಪ. ಅಂದ್ರೆ ನಿಮ್ ತಮ್ಮನ್ ಮದ್ವೆ ಆಗ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ತಮ್ಮನ ಮದ್ವೆ ಬಗ್ಗೆ ಯೋಚನೆ ಮಾಡಿದೀನಿ ಗಾಯತ್ರಿ. ಆದ್ರೆ ಅದಕ್ಕಿಂತ ಮೊದಲು ನಾವೇನು ಯೋಚನೆ ಮಾಡ್ಬೇಕಂತ, ಅಣ್ಣನಿಗಿಂತ ಮೊದಲು ತಮ್ಮನ ಮಕ್ಕಳಾದ್ರೆ ಚೆನ್ನಾಗಿರಲಿಲ್ಲ ಗಾಯತ್ರಿ. ನಿಮ್ ಯಾವಾಗ್ಲೂ ಇದೇ ಕತೆ ಆಯ್ತು. ದಯವಿಟ್ಟು ನನ್ ಕೈ ಬಿಡಿ. ನಾನು ಇವತ್ತು ಜೋರ ಕಿರ್ಚ್ಕೊಂಡ್ಬಿಡ್ತೀನಿ ಅಷ್ಟೇ. ಕಿರ್ಚ್ಕೊಂಡ್ಬಿಡು. ಕೇಶವ್ ಬಿಡಿ ಕೇಶವ್. ಕಿರ್ಚ್ಕೊ, ಮನೆಯವ್ರು ಯಾರು ಏನೋ ಅನ್ಕೊಳ್ಳಲ್ಲ, ಯಾಕೆಂದ್ರೆ ನಾನೇನ್ ಕಂಡ. ಏಯ್, ನಿನ್ಗೆ ಸ್ವಲ್ಪ ರೊಮ್ಯಾಂಟಿಕ್ ಸೆನ್ಸೇ ಇಲ್ವಾ? ಆಸೆಗಳನ್ನ ಇಟ್ಕೊಂಡು ಏನೇನೋ ಹೇಳ್ಬೇಕು ಅಂತ ಮಾಡ್ತೀನಿ. ಆದ್ರೆ ನೀನು ನೋಡು, ಇದು ಹೀಗೆ ಮುಂದುವರೆದ್ರೆ ನಾನು ನೀನು ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ ಗಂಡನ ಬಗ್ಗೆ ಸ್ವಲ್ಪನೂ ಫೀಲಿಂಗ್ಸ್ ಇಲ್ವಾ? ಫೀಲಿಂಗ್ಸ್ ಇದೆ, ಆದ್ರೆ ನನ್ ಮನ್ಸು ಅದಕ್ಕೆಲ್ಲ ಇನ್ನೂ ಪ್ರಿಪೇರ್ ಆಗಿಲ್ಲ ಅಷ್ಟೇ. ನೀನ್ ಪ್ರಿಪೇರ್ ಆಗೋಷ್ಟರಲ್ಲಿ ನನ್ನ ಆಸೆ ಸತ್ತು ಹೋಗಿರುತ್ತೆ, ಬೈಕೆ ಬತ್ ಹೋಗಿರುತ್ತೆ. ಆದ್ರೂ ಅಷ್ಟೇ, ಆಗದೆ ಇದ್ರು ಅಷ್ಟೇ. ಹಸುವಾದಾಗ ಊಟ ಮಾಡ್ಬೇಕು, ಇಲ್ಲಾಂದ್ರೆ ಅದು ಬರೀ ಕಾಟಾಚಾರ. ಶನಿನ ಬೇರೆ ದಾರಿ ಹುಡ್ಕೋಬೇಕು. ಪಲ್ಯಕ್ಕೆ ಸೊಪ್ಪಿನ ಜೊತೆ ಆಲೂಗಡ್ಡೆನೂ ಹಾಕಕ್ಕೆ ಹೇಳು ಶಾರದಂಗೆ, ಚೆನ್ನಾಗಿರುತ್ತೆ. ಅತ್ತೆ, ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಅರೆ ಏನೇನು ಯಾವತ್ತೂ ಇಲ್ದಿರ ಇವತ್ತು ಕಾಲ್ಗೆಲ್ಲ ಬೀಳ್ತಿದ್ದಾಳೆ. ರಾತ್ರಿ ಇಡೀ ಮ್ಯೂಸಿಕ್ ಕೇಳ್ಕೊಂಡು ಕೂತಿರ್ತಾಳೆ, ಸರಿಯಾಗಿ ಓದಿರಲ್ಲ. ಅದಕ್ಕೆ ಇವಾಗ ಆಶೀರ್ವಾದ ಅಂತ ಬಂದಿದ್ದಾಳೆ. ವೈ, ನನ್ನ ಮಗಳ ಮನಸ್ಸನ್ನು ಯಾಕೆ ನೋಯಿಸ್ತಿದ್ದೀರಾ?
ಹಿರಿಯರನ್ನ ಕಂಡು ಭಯ ಭಕ್ತಿ ಗೌರವ ತೋರ್ತಿದ್ದಾಳೆ ಅಂದ್ಮೇಲೆ ನೀವು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕಳಿಸ್ಬೇಕಲ್ವಾ ಅಕ್ಕ? ಅಲ್ವಾ? ಒಳ್ಳೇದಾಗ್ಲಿ ಮಗಳೇ, ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಎಕ್ಸಾಮ್ ಚೆನ್ನಾಗಿ ಬರಿ. ಆಲ್ ದಿ ಬೆಸ್ಟ್. ಹೋಗ್ ಬರ್ತೀನಪ್ಪ. ನನ್ನ ಆಶೀರ್ವಾದ ಬೇಡವೆ ನಿನಗೆ? ಅದು ನಾ ಕಾಲೇಜಿಂದ ಬಂದ್ಮೇಲೆ ತಗೊಳ್ತೀನಿ ಬಿಡು. ಮುದ್ದು ಮರಿ. ಹೋಗ್ ಬರ್ತೀನಿ. ಮುಸುದ ಒಂದ್ ನಿಮಿಷ, ನಿನ್ನ ಕಾಲೇಜ್ಗೆ ನಾನೇ ಡ್ರಾಪ್ ಮಾಡ್ತೀನಿ. 10 ನಿಮಿಷ ಬಿಟ್ಕೊಂಡು ಹೊರಡು. ಯಾಕೆ? ನಂಗ್ ದಾರಿ ಚೆನ್ನಾಗ್ ಗೊತ್ತು. ದಿನ ನಾನು ಒಬ್ಳೆ ಓಡಾಡ್ತೀನಲ್ಲ, ಗಾಡಿನೂ ಚೆನ್ನಾಗ್ ನನ್ಗೆ ಓಡ್ಸಕ್ ಬರತ್ತೆ. ನಾನು ಒಬ್ಳೆ ಹೋಗ್ ಬರ್ತೀನಿ ಮಾಮ. ಸುಧಾ, ಮದುವೆ ಹತ್ರ ಇಟ್ಕೊಂಡು ಹೀಗೆಲ್ಲ ಹೋಗ್ಬಾರ್ದು. ನಾನು ಬಿಡ್ತೀನಿ ಅಂತ ಹೇಳದ್ನಲ್ಲ, ಒಂದು 10 ನಿಮಿಷ ಬಿಟ್ಕೊಂಡು ಹೊರಡು. ಏನಿಲ್ಲ ದೊಡ್ಡಮ್ಮ, ಒಬ್ಳೆ ಹೋಗ್ತಾಳಲ್ವಾ, ಜೊತೆಲಿ ಹೋಗ್ ಬರೋಣ ಅಂತ ಅಷ್ಟೇ. ಅರ್ಥ ಆಯ್ತು ಕಳ್ಳ. ಯಾರೋ ಇಷ್ಟು ದಿನ ಮದ್ವೆನೇ ಬೇಡ ಅಂತಿದ್ರಪ್ಪ, ಇವತ್ತು ತಮ್ಮ ಭಾವಿ ಪತ್ನಿನ ಕಾಲೇಜ್ವರೆಗೂ ಡ್ರಾಪ್ ಮಾಡಕ್ ಹೊರಟಿದ್ದಾರೆ. ಅಯ್ಯೋ ಅಕ್ಕ, ದಯವಿಟ್ಟು ಮತ್ತೇನು ಮಾತಾಡ್ಬೇಡಿ. ನೀವು ಅಳಿಯಂದ್ರನ್ನ ರೇಗ್ಸೋದು, ಅಳಿಯಂದ್ರ ನಾಚ್ಕೊಂಡು ನನ್ನ ಮಗಳನ್ನ ಡ್ರಾಪ್ ಮಾಡಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸುಮ್ಮನೆ ಬಿಡಿ ಪ್ಲೀಸ್. ಸರಿ ಹೋಗಿ ಬೇಗ ರೆಡಿ ಆಗ್ಬಾ, ಅವಳು ಲೇಟ್ ಆಗುತ್ತೆ. ನಾನು ಒಬ್ಳೆ ಆರಾಮಾಗಿ ಹೋಗ್ ಬರ್ತೀನಿ. ಅಯ್ಯೋ ಮಗಳೇ, ನಿನಗಿದೆಲ್ಲ ಅರ್ಥ ಆಗಲ್ಲ. ರಾಘವನ್ ಜೊತೆ ಹೋದ್ರೆ ಇನ್ನೂ ಆರಾಮಾಗಿರುತ್ತೆ. ಇದು ಬಯಸದೆ ಬಂದಿರೋ ಭಾಗ್ಯ ಮಗಳೇ, ಅನುಭವಿಸ್ಬೇಕು. ನೀನ್ ಬಾ, ನೀನು. ಇದೇನಿದು? ಇದ್ದಕ್ಕಿದ್ದ ಹಾಗೆ ಇಂಥ ಡೆವಲಪ್ಮೆಂಟ್. ಈ ಯೋಚನೆ ರಾಘವನಿಗೆ ಬಂತ ಅಥವಾ ಕೀರ್ತಿ ಏನಾದ್ರೂ? ಕೊನೆಗೂ ನನ್ನ ಮಾತಿಗೆ ಬೆಲೆ ಕೊಟ್ರಲ್ಲ, ಅಷ್ಟು ಸಾಕು. ಸದ್ಯ ಈ ಮನೆ ಮರ್ಯಾದೆ ಉಳಿತಿದೆ. ನನಗ್ ಕೊಟ್ಟ ಮಾತನ್ನ ನೀವು ನಡೆಸ್ಕೊಟ್ಟಿರಾಗ, ನಿಮಗ್ ನಾನು ಕೊಟ್ಟ ಮಾತನ್ನ ಖಂಡಿತ ನಡೆಸ್ಕೊಡ್ತೀನಿ. ಎಲ್ಲ ನೀನ್ ಪ್ರಭಾವ. ರಾತ್ರಿ ಎಲ್ಲ ತಲೆ ಸಿಡಕ್ತಾ ಇತ್ತು, ನಿದ್ದೆನೆ ಬಂದಿಲ್ಲ. ನಿದ್ದೆ ಮಾಡ್ಬೇಡಿ ಅಂತ ನಾನ್ ಹೇಳಿದ್ನಾ? ಸೋಫಾ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರುತ್ತಾ? ಓ, ಸೋಫಾ ಮೇಲೆ ಮಲ್ಕೊಳ್ಳಿ ಅಂತ ನಾನೇನ್ ಹೇಳಲಿಲ್ಲಪ್ಪ. ಹೌದಮ್ಮ, ಹೌದು. ನೀನೇನು ಹೇಳಲ್ಲ. ಹೇಳ್ದೇನೆ ನಿನ್ಗೇನಾಗ್ಬೇಕೋ ಅದನ್ನೆಲ್ಲ ಮಾಡಿಸ್ಕೋತೀಯ. ಬೆದ್ದು, ಇನ್ನು ನಾನ್ ಅಂದ್ಕೊಂಡಿರೋದು ಸರಿಯಾಗಿ ಆಗಿಲ್ವೋ? ಆದ್ರೆ ನೀನು ಇಡೀ ಜನ್ಮ ನಿದ್ದೆ ಮಾಡಲ್ಲ. ಈಗ ನೋಡು, ಒದ್ದಾಟ ನನ್ಗಾಗ್ತಿದೆ, ಪಿತ್ತ ಆಗಿದೆ ಅನ್ಸುತ್ತೆ. ಬೆಳಗ್ಗೆಯಿಂದ ವಾಂತಿ ಮಾಡ್ಕೋತಾ ಇದ್ದೀನಿ. ನೋಡಿದ್ನಲ್ಲ. ನೋಡಿನು ಸುಮ್ನೆ ನಿಂತಿದೆಯಲ್ಲ. ಹೋಗಿ ಒಂದಿಷ್ಟು ಹಳ್ಳಿನ ಬೆಚ್ಚಗ್ ಮಾಡ್ಕೊಂಬ, ತಲೆಗೆ ಹಾಕುವಂತೆ. ಆಹಾ, ನಿನ್ನ ಯಜಮಾನ್ರು ರೇಗಾಡ್ಕೊಂಡು ಹೋಗಿ ಆಚೆ ಬಿದ್ಕೊಂಡ್ರಿ. ಇವಾಗ ಎಣ್ಣೆ ಹಚ್ಚೋದಕ್ ನಾನೇ ಬೇಕಾ? ಅಂದ್ರೆ ನೀನ್ ಹಚ್ಚಲ್ವಾ? ನನ್ ಕಡೆಯಿಂದ ನಿಮಗ್ ಯಾವ ಸಂತೋಷನೂ ಸಿಕ್ಕಿಲ್ಲ ಅನ್ನೋ ತಾನೇ ನಿಮ್ ಆರೋಪ. ಈಗ ಈ ಸಂತೋಷ ನಾನೇನೆ ಕೊಡ್ಲಿ? ಅಂದ್ರೆ ಈಗ ನೀನ್ ಎಣ್ಣೆ ಹಚ್ಚಲ್ವಾ? ಹಚ್ಚಲ್ಲ. ಏಯ್ ಹೋಗಲೇ, ಇಲ್ಲೋಡು. ನೀನ್ ನನ್ ತಲೆಗೆ ಎಣ್ಣೆ ಹಚ್ಚಿದ್ರೆ ಏನಂತೆ? ನನ್ ತಲೆಗೆ ಎಣ್ಣೆ ಹಚ್ಚೋದಕ್ಕೆ ಈ ಮನೆಯಲ್ಲಿ ಕೈಗಳಿಗೇನು ಬರ ಇಲ್ಲ, ಅವ್ರ ಕೈಲಿ ಹಚ್ಚಿಸ್ಕೋತೀನಿ.
ನನಗೂ ಜನ ಇದ್ದಾರೆ. ನೀನು ಹೋಗೆ. ಹೋಗಲ್ಲೋ ಗೂಬೆ. ನೀನ್ ಸಿಟ್ಟಲ್ಲಿರೋ ಅಷ್ಟ್ ದಿನ ನನ್ಗೆ ಒಳ್ಳೇದು. ಯಾಕಂದ್ರೆ ನೀನ್ ನನ್ನ ಮುಟ್ಟಕ್ ಬರಲ್ಲ. ನನಗಷ್ಟು ಸಾಕು. ನೀನಕ್ಕಮ್ಮ ನೀರು ಹಾಕ್ತಿದ್ಯಾ? ಮಾಡಕ್ಕೇನು ಕೆಲಸ ಇರ್ಲಿಲ್ಲ, ಬೇಜಾರಾಗ್ತಿತ್ತು. ಮಾರುತಿಯಲ್ಲಿ ಮಾರುತಿ ಅಣ್ಣ ಅಂಗಡಿಗೆ ಹೋದ್ರು. ಅಮ್ಮನ್ ನೋಡಿದ್ಯಾ? ಅವರು ದೇವಸ್ಥಾನಕ್ಕೆ ಹೋದ್ರು ಅನ್ಸುತ್ತೆ. ಚಿಕ್ಕಮ್ಮ ಅವರು ಅವ್ರ ಜೊತೆನೆ ಹೋಗಿರ್ಬಹುದು. ಅತ್ತೇನೋ ಕಾಣಿಸ್ತಿಲ್ಲ. ಅತ್ತೆ ಸ್ನಾನಕ್ಕೆ ಹೋಗಿದ್ದಾರೆ. ಅಂತೂ ಕರೆಕ್ಟ್ ಆಗಿ ಟೈಮಲ್ಲಿ ನನ್ನ ಹೆಲ್ಪ್ಗೆ ಒಬ್ರು ಇಲ್ಲ. ಏನಾಯ್ತು? ಏನಿಲ್ಲ, ತಲೆಗೆ ಎಣ್ಣೆ ಹಚ್ಬೇಕಿತ್ತು. ಗಾಯತ್ರಿ ಅವ್ರಿಗೆ ಹೇಳ್ಬೇಕಿತ್ತು. ಗಾಯತ್ರಿ ವ್ಯಾಪ್ತಿ ಪ್ರದೇಶದಲ್ಲಿ ಇಲ್ಲ. ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇದೆ. ಕೀರ್ತಿ, ಇಫ್ ಯು ಡೋಂಟ್ ಮೈಂಡ್, ನೀನೇ ತಲೆಗೆ ಎಣ್ಣೆ ಹಚ್ತೀಯಾ? ಅದಕ್ಕೆ ಇಷ್ಟೆಲ್ಲ ಕೇಳ್ಬೇಕಿತ್ತ? ನಾನೇ ಹಚ್ತೀನಿ ರೀ. ಸರಿ, ಒಂದ್ ಕೆಲಸ ಮಾಡು, ಹೋಗಿ ಎಣ್ಣೆ ಬೆಚ್ಚಿಗೆ ಮಾಡ್ಕೊಂಬಾ, ಇಲ್ಲೇ ಕೂತಿರ್ತೀನಿ. ಎಣ್ಣೆಗೆ ಒಂಚೂರು ಕರ್ಪೂರ ಹಾಕೊಂಡ್ ಬಂದಿದ್ದೀನಿ, ತಲೆನೋವು ಬೇಗ ಹೋಗುತ್ತೆ. ಕೀರ್ತಿ, ಎಷ್ಟು ವಿಚಿತ್ರ ಅಲ್ವಾ? ಏನಂದ್ರಿ? ನಿನ್ನ ರಾಘವನ ವಿಷಯದಲ್ಲಿ ದೇವ್ರು ಯಾಕೆ ಹೀಗೆ ಮಾಡ್ಬಿಟ್ಟು? ಬಿಡಿ, ಈಗ ಯಾಕ ಮಾತು? ಕೀರ್ತಿ, ನೀನು ಈ ಮನೆಗೆ ಸೊಸೆಯಾಗಿ ಬರ್ಬೇಕಿತ್ತು. ಇಬ್ರು ಒಬ್ರನ್ನೊಬ್ರು ಇಷ್ಟಪಡ್ತೀರಾ, ಆದ್ರೆ ಹಣೆ ಬರಹ ಜೊತೆಯಾಗಿ ಬಾಳ್ಬೇಕಾಗಿದ್ದು ನಿಮ್ಮಿಬ್ಬರನ್ನ ದೂರ ಇಟ್ಟು ನೋಡೋದೇ ದೇವ್ರಿಗೆ ಸಂತೋಷನ. ಏನ್ ಯಜಮಾನ್ರೆ, ಎಣ್ಣೆ ಹಚ್ಚಿಸ್ಕೊಳಕ್ ಬೇರೆ ಯಾರು ಸಿಗ್ಲಿಲ್ವಾ? ಪಾಪ ನಮ್ಮ ಯಜಮಾನ್ರು ಬೆಳಗ್ಗೆ ಕೇಳಿದ್ರು ಪಿತ್ತ ಜಾಸ್ತಿ ಆಗಿದೆ, ಎಣ್ಣೆ ಹಚ್ಚು ಅಂತ. ನಾನು ಯಾವ್ದೋ ಮೂಡಲ್ಲಿದ್ದೆ, ರೇಗ್ಬಿಟ್ಟೆ. ಗಂಡನ್ ಸೇವೆ ಇವಾಗ ಮಾಡೋಣ. ಗಾಯತ್ರಿ, ಎಣ್ಣೆ ಕಣ್ಣಿಗೆ ಹೋಗ್ತಾ ಇದೆ. ಅಲ್ಲ, ಅದು ಕಣ್ಣಿಗೆ ಹೋದ ಪಿತ್ತ ಕಡಿಮೆ ಆಗೋದು. ಅಯ್ಯೋ ಅಪ್ಪ, ಅಮ್ಮ ಉರಿತಾ ಇದೆ. ಆಹಾ, ನಾನ್ ಹಚ್ಚಕ್ ಬಂದ್ರೆ ಮಾತ್ರ ಅಪ್ಪ ಅಮ್ಮನ ನೆನ್ಪಾಗ ಹೋಗ್ತಾರಲ್ಲ. ಕೀರ್ತಿ, ನೀನೇ ಹಚ್ಚು. ಕೀರ್ತಿ, ಕಣ್ಣು ಉರಿತಾ ಇದೆ. ಏನಾಯ್ತು? ಕಣ್ಣಿಗೆ ಎಣ್ಣೆ ಹೋಯ್ತು ಕೀರ್ತಿ. ಒಂದ್ ನಿಮಿಷ ರೀ. ಇಲ್ಲಿ, ಈ ಕಡೆ.
ಕಣ್ಣಿಗೆ ಎಣ್ಣೆ ಬಿತ್ತು ಉರಿತಾ ಇತ್ತು. ಕೀರ್ತಿ ಊದ್ತಾ ಇತ್ತು. ಕಣ್ಣಿಗೆ ಯಾಕೆ ಎಣ್ಣೆ ಬಿತ್ತು? ಅದು ಈ ಎಣ್ಣೆ ತಟ್ತಾ ಇದ್ನಲ್ಲ, ಕಣ್ಣಿಗೆ ಹರ್ಕೊಂಡು ಹೋಯ್ತು. ನೀನ್ ಎಣ್ಣೆ ಹಚ್ತಿದ್ಯಾ? ಹಾ, ಹೌದಮ್ಮ, ಕೀರ್ತಿಗೆ ನಾನೇ ಹೇಳಿದ್ದು. ಗಾಯತ್ರಿ! 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 ಮನೆಯಲ್ಲೇ ತಾನೇ ಇದೆಯಾ? ಅಂದ್ಮೇಲೆ ನಿನ್ ಗಂಡನ ಸೇವೆ ಮಾಡೋದ್ ಬಿಟ್ಟು ಇನ್ನೇನ್ ಕೆಲಸ ಇದೆ ನಿಂಗೆ? ಅವ್ನ್ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಅಲ್ವಾ? ನೀನಿರುವಾಗ ಅವ್ನ್ ಸೇವೆ ಮಾಡೋಕೆ ಬೇರೆ ಒಬ್ಳು ಬರ್ಬೇಕಾ? ಅದೇನಾಯ್ತು ಅಂದ್ರೆ ಕಥೆ ಬೇಕಾಗಿಲ್ಲ ನನ್ಗೆ. ಅವ್ರವ್ರ ಕೆಲ್ಸನ ಅವ್ರವ್ರೇ ಮಾಡ್ಬೇಕು. ಅದನ್ನ ಬಿಟ್ಟು ಇನ್ನೊಬ್ರು ನಮ್ ಕೆಲ್ಸ ಮಾಡೋಕ್ ಶುರು ಮಾಡಿದ್ರೆ ಅದಕ್ಕೆ ಬೇರೆನೆ ಅರ್ಥ ಬರುತ್ತೆ. ನಿನಗಾದ್ರೂ ಅಷ್ಟು ಗೊತ್ತಾಗೋದ್ ಬೇಡವಾ ಕೀರ್ತಿ? ಅಮ್ಮ, ಕೀರ್ತಿಗೆ ನಾನೇ ಹೇಳಿದ್ದು. ನಿನಗ್ ಗೊತ್ತಾಗಲ್ಲ, ಸುಮ್ನಿರು. ಹೇಳೋದೇ ಬೇರೆ, ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದೇ ಬೇರೆ. ನಾಳೆ ಅಕಸ್ಮಾತ್ ಆಗಿ ನಿನ್ ಹೆಂಡತಿಗೆ ಊಟ ಮಾಡ್ಸು ಅಂತೀಯ, ಆಗ ಇವಳು ಬಂದು ನಿನ್ಗೆ ಊಟ ಮಾಡ್ಸಕ್ಕಾಗತ್ತಾ? ನೋಡಮ್ಮ ಕೀರ್ತಿ, ನನ್ನ ಮಗನ ಬೇಕು ಬೇಡಗಳನ್ನ ನೋಡ್ಕೊಳ್ಳೋಕೆ ಅವನ್ ಹೆಂಡತಿ ಇದ್ದಾಳೆ. ಇಷ್ಟಕ್ಕೂ ಅವ್ನು ಕೇಳಿದಾಗ ನಿನ್ ಹೆಂಡತಿ ಇದ್ದಾಳಲ್ಲ ಅಂತ ಜ್ಞಾಪಿಸ್ಬೇಕಾಗಿತ್ತು ನೀನು. ಇದೆಲ್ಲ ನಿನ್ಗೆ ಯಾಕೆ ಬೇಕು ಅಂತೀನಿ? ನೋಡು, ನೀನು ಈ ಮನೆ ಅತಿಥಿ ಮಾತ್ರ, ಮರಿಬೇಡ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ರೂಮ್ ಬಾ. ನಾನ್ ಬೈಸ್ಕೊಂಡಿದ್ದು ನನಗ್ ಬೇಜಾರಾಗಿಲ್ಲ. ನನ್ ಜೊತೆಗೆ ನಿನ್ಗೂ ಒಂದೆರಡು ಮಾತಂದ್ರಲ್ಲ, ಅದೇ ಸಮಾಧಾನ. ಮನಸ್ಸಿನಲ್ಲಿ ಗೊಂದಲ ಇಲ್ಲದೆ ಇರೋರು ಮಾತ್ರ ಧೈರ್ಯವಾಗಿ ತಲೆ ಎತ್ತಿ ಮಾತಾಡಕ್ ಸಾಧ್ಯ. ನಿನ್ನ ಮನಸ್ಸಲ್ಲಿ ಯಾವ್ದೇ ಗೊಂದಲಗಳಿಲ್ಲ. ಈಗ ನನಗ್ ಬೇಕಾಗಿರೋದು ಗೊಂದಲಗಳಿಲ್ಲದ ಉತ್ತರನೇ. ಅಂದ್ರೆ ನೀವು ನನ್ನನ್ನು ಇಲ್ಲಿ ಕರೆದಿದ್ದು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಂತ. ನನ್ನ ಪ್ರಶ್ನೆ ನೇರವಾಗಿರುತ್ತೆ, ನೀನ್ ಕೊಡೋ ಉತ್ತರನೂ ಅಷ್ಟೇ ನೇರವಾಗಿರ್ಬೇಕು. ರಾಘವ ನಿನಗೆ ಯಾವಾಗಿಂದ ಪರಿಚಯ? ನನ್ನನ್ನ ಕಾಪಾಡ್ದಾಗಿದ್ಲು. ಹಾಗಾದ್ರೆ ರಾಘವನ್ ಬಗ್ಗೆ ನಿನ್ಗೆಲ್ಲ ಗೊತ್ತು. ವಿಶೇಷವಾಗಿ ಏನ್ ಗೊತ್ತಿರೋದಕ್ಕೆ ಸಾಧ್ಯ? ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ನಾನು ಅವನಿಗೆ ದೊಡ್ಡಮ್ಮ. ಅವನು ಹುಟ್ಟಿದಾಗಿಂದ ನಾನು ಅವನ ನೋಡಿದ್ದೀನಿ. ಅವನು ನನ್ನ ಹೃದಯಕ್ಕೆ ಎಷ್ಟು ಹತ್ರ ಇದ್ದಾನೆ ಅಂತ ನನಗ್ ಗೊತ್ತು. ಹೀಗಿರುವಾಗ ನೀನು ಅವನಿಗೆ ಅಷ್ಟೇ ಹತ್ರದಲ್ಲಿದೆಯಾ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ನಾನ್ ಹೇಳಿದ್ದು ಹಾಗಲ್ಲ. ಮಾತು ತಡವರಿಸಿದ್ರೆ ಇರೋ ಮಾತನ್ನ ಬಿಟ್ಟು ಇನ್ನೇನೋ ಮಾತಾಡೋಕೆ ಪ್ರಯತ್ನ ಪಡ್ತೀವಿ ಅಂತ ಅರ್ಥ. ಇರ್ಲಿ, ರಾಘವ ನಿನ್ನನ್ನು ಕಾಪಾಡಿದ್ಮೇಲೆ ನಿನ್ಗೆ ಅವನ ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ನಿನ್ನ ಮತ್ತು ಅವನ ಮಧ್ಯೆ ಇರೋ ಸಂಬಂಧಕ್ಕೆ ನೀನ್ ಕೊಡೋ ಹೆಸರೇನು? ಸ್ನೇಹ. ನಾವಿಬ್ರು ಒಳ್ಳೆ ಸ್ನೇಹಿತರಷ್ಟೇ. ಬರೀ ಸ್ನೇಹನ ಅಥವಾ ಸ್ನೇಹಕ್ಕೂ ಮೀರಿದ್ದ? ಚೇಚೆ, ಹಾಗೇನೂ ಇಲ್ಲ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್? ಸರಿ, ಫ್ರೆಂಡ್ಸ್ ಆದ್ಮೇಲೆ ಹೇಳೋದು ಕೇಳೋದು, ಅದು ಇದು ಕೊಡೋದು ತಗೊಳ್ಳೋದು ಎಲ್ಲ ಇರುತ್ತೆ ಅಲ್ಲ? ಬರೀ ಮಾತಾಡೋದಿರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಇನ್ನೇನಿರೋದಕ್ಕೆ ಸಾಧ್ಯ? ಹಾಗಾದ್ರೆ ಇದೇನು?
ಹೊಸ